ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026ನೇ ಸಾಲಿನ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಮತ್ತು ಆದರ್ಶ ವಿದ್ಯಾಲಯ ಹಾಗೂ ಮೈನಾರಿಟಿ ಮೊರಾರ್ಜಿ ಆಗಿರ್ಬೋದು ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪ್ರತಿನಿತ್ಯವೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ನಲ್ಲಿ. ತಾವು ಕೂಡ ವೀಕ್ಷಿಸಬಹುದು. ಇವತ್ತಿನ ವಿಡಿಯೋದಲ್ಲೂ ಕೂಡ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇಲ್ಲಿ ನೋಡೋಣ. ಮೊದಲನೇದಾಗಿ ವಿಜ್ಞಾನ ವಿಷಯದ ಮೊದಲನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಮಾನವನ ಉಸಿರಾಟದ ಅಂಗ ಯಾವುದು? ಇಲ್ಲಿ ಮನುಷ್ಯ ಉಸಿರಾಡಲಿಕ್ಕೆ ಯಾವ ಅಂಗ ಇಂಪಾರ್ಟೆಂಟ್? ಇಲ್ಲಿ ಮೂತ್ರಕೋಶ, ಬಾಯಿ, ಹೃದಯ, ಶ್ವಾಸಕೋಶ ಅಂತಿದೆ. ಇಲ್ಲಿ ಶ್ವಾಸಕೋಶ ಇದೆಯಲ್ಲ, ಇದು ಉಸಿರಾಟದ ಅಂಗವಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಯಾವುದು ಕೃಷಿಯ ಉಪ ಕಸುಬು ಅಲ್ಲ? ಇಲ್ಲಿ ಹೈನುಗಾರಿಕೆ, ರೇಷ್ಮೆ ಹುಳು ಸಾಕಾಣಿಕೆ, ನೇಕಾರಿಕೆ, ಕೋಳಿ ಸಾಕಾಣಿಕೆ. ಇಲ್ಲಿ ಕೃಷಿಯ ಉಪಕಸಬು ಇಲ್ಲಿ ಹೈನುಗಾರಿಕೆ ಆಗಿದೆ, ರೇಷ್ಮೆ ಹುಳು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಆಗಿದೆ. ಆದರೆ ಇದು ನೇಕಾರಿಕೆ ಇದೆಯಲ್ಲ, ಕೃಷಿಯ ಉಪಕಸಬು ಅಲ್ಲ. ಇನ್ನು ಗುಂಪಿಗೆ ಸೇರದ ಆಟ ಯಾವುದು? ಕ್ರಿಕೆಟ್, ಪರ್ವತಾಚಾರಣ, ತೆಪ್ಪದಾಟ, ಆಕಾಶ ನೆಗೆತ. ನೋಡ್ಬೋದು, ಇವೆಲ್ಲವೂ ಕೂಡ ಸಾಹಸ ಕ್ರೀಡೆಗಳು. ಯಾವುದು ಅಂದರೆ ಇಲ್ಲಿ ಪರ್ವತಾಚಾರಣ, ಆಕಾಶ ನೆಗೆತ, ತೆಪ್ಪದಾಟ ಇದಾವಲ್ಲ, ಇವುಗಳು ಇವು ಸಾಹಸ ಕ್ರೀಡೆಗಳು ಆಗಿವೆ. ಕ್ರಿಕೆಟ್ ಇದೆಯಲ್ಲ, ಇದು ಒಂದು ಅಂತಾರಾಷ್ಟ್ರೀಯ ಕ್ರೀಡೆ, ಆದರೆ ಇದು ಸಾಹಸ ಕ್ರೀಡೆ ಅಲ್ಲ. ಇದ್ದಿಲು ಇದು ಯಾವ ಇಂಧನಕ್ಕೆ ಉದಾಹರಣೆ? ಘನ, ದ್ರವ, ಅನಿಲ ಎಲ್ಲವೂ ಅಂತಿದೆ. ಇದ್ದಿಲು ಇದೆಯಲ್ಲ, ಅದೊಂದು ಘನ ಇಂಧನಕ್ಕೆ ಉದಾಹರಣೆ ಆಗಿದೆ. ಗಾಳಿಯ ಯಾವ ಘಟಕವು ಬೆಂಕಿ ಉರಿಯಲು ಸಹಕಾರಿ? ಆಮ್ಲಜನಕ, ಸಾರಜನಕ, ಧೂಳು, ಹೊಗೆ ಅಂತ ಇದೆ. ಇಲ್ಲಿ ಗಾಳಿ ಉರಿಲೇಬೇಕು ಅಂದರೆ ಇಲ್ಲಿ ಆಮ್ಲಜನಕ ಬಹಳ ಇಂಪಾರ್ಟೆಂಟ್ ಆಗಿದೆ. ಎ ಆಪ್ಷನ್ ಆಗುತ್ತದೆ. ಇಲ್ಲಿ ಶುದ್ಧ ನೀರು ಯಾವುದು? ಬಣ್ಣ ರಹಿತ, ವಾಸನೆ ರಹಿತ, ರುಚಿ ಇಲ್ಲದಿರುವುದು. ಎಲ್ಲವೂ ಸರಿ. ಹೌದು, ಇಲ್ಲಿ ಎಲ್ಲವೂ ಸರಿಯಾಗುತ್ತದೆ. ಶುದ್ಧ ನೀರು ಬಣ್ಣ ರಹಿತ, ವಾಸನೆ ರಹಿತ, ರುಚಿ ಇಲ್ಲದಿರುವುದು ಆಗುತ್ತದೆ. ಅಧಿಕ ಪ್ರೋಟೀನ್ ಯುಕ್ತ ಆಹಾರ ಯಾವುದು? ಗೋಧಿ, ಕಾಳುಗಳು, ಮಾಂಸ. ಬಿ ಮತ್ತು ಸಿ ಅಂತ ಇದೆ. ಇಲ್ಲಿ ಬಿ ಮತ್ತು ಸಿ ಇದಾವಲ್ಲ, ಇವು ಅಧಿಕ ಪ್ರೋಟೀನ್ ಇರುವಂಥ ಆಹಾರಗಳು. ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಬಿ ಮತ್ತು ಸಿ ಸರಿಯಾದ ಉತ್ತರ. ಸಣ್ಣ ಕರುಳಿನ ಕಾರ್ಯವು ಇದಾಗಿದೆ. ನಿರುಪಯುಕ್ತ ವಸ್ತುಗಳನ್ನು ಹೊರಹಾಕುವುದು, ಜೀರ್ಣಿಸಿದ ಆಹಾರವನ್ನು ಹೀರಿಕೊಳ್ಳುವುದು, ಬೈಲ್ ರಸವನ್ನು ಉತ್ಪತ್ತಿ ಮಾಡುವುದು, ಹಾನಿಕಾರಕ ಜೀವಾಣುಗಳನ್ನು ಕೊಲ್ಲುವುದು ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಜೀರ್ಣಿಸಿದ ಆಹಾರವನ್ನು ಹೀರಿಕೊಳ್ಳುವುದು ಸಣ್ಣ ಕರುಳಿನ ಕಾರ್ಯ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಈ ಚಿತ್ರವು ಯಾವ ಸಮಸ್ಯೆಯನ್ನು ಬಿಂಬಿಸುತ್ತದೆ? ಇದು ನೋಡ್ಬೋದು. ಈ ಚಿತ್ರ ಯಾವ ಸಮಸ್ಯೆ ಬಿಂಬಿಸುತ್ತದೆ ಅಂದರೆ ಇಲ್ಲಿ ಆಪ್ಷನ್ಸ್ಗಳು ಕೊಳಗೇರಿ, ಒಳಚರಂಡಿ, ತ್ಯಾಜ್ಯ ವಿಲೇವಾರಿ, ಮಾರುಕಟ್ಟೆ. ಇದು ಯಾವ ಸಮಸ್ಯೆ ಅಂದರೆ ಇಲ್ಲಿ ತ್ಯಾಜ್ಯ ವಿಲೇವಾರಿ ಸಮಸ್ಯೆಗೆ ಸಂಬಂಧಿಸಿದ ಚಿತ್ರವಾಗಿರುತ್ತದೆ. ರಾಶಿಯ ಅಂತಾರಾಷ್ಟ್ರೀಯ ಮಾನ ಯಾವುದು? ಗ್ರಾಮ್, ಕ್ವಿಂಟಾಲ್, ಟನ್, ಕಿಲೋಗ್ರಾಮ್ ಅಂತಿದೆ. ಇಲ್ಲಿ ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂದರೆ ಕಿಲೋಗ್ರಾಮ್ ಆಗಿದೆ. ಇಲ್ಲಿ ಎರಡು ಅಥವಾ ಹೆಚ್ಚು ವಸ್ತುಗಳು ಭೌತಿಕವಾಗಿ ಬೆರೆತಾಗ ಉಂಟಾಗುವುದು ಸಂಯುಕ್ತ, ಮಿಶ್ರಣ, ಗಾಳಿ ಯಾವುದು ಅಲ್ಲ ಅಂತಿದೆ. ಇಲ್ಲಿ ಎರಡು ಅಥವಾ ಹೆಚ್ಚಿನ ವಸ್ತುಗಳು ಇಲ್ಲಿ ಭೌತಿಕವಾಗಿ ಫಿಸಿಕಲಿ ಇಲ್ಲಿ ಬೆರೆತಾಗ ಉಂಟಾಗುವುದು ಯಾವುದು ಅಂದರೆ ಮಿಶ್ರಣ ಆಗುತ್ತದೆ. ಉದಾಹರಣೆಗೆ ಹೇಳುವುದಾದರೆ ಗಾಳಿ ಇದೆಯಲ್ಲ, ಗಾಳಿ ಅದೊಂದು ಮಿಶ್ರಣಕ್ಕೆ ಉದಾಹರಣೆ. ಮಣ್ಣು ಅದೊಂದು ಮಿಶ್ರಣಕ್ಕೆ ಉದಾಹರಣೆ. ಯಾಂತ್ರಿಕ ಶಕ್ತಿಯು ಇವೆರಡರ ಮೊತ್ತವಾಗಿದೆ. ಸ್ನಾಯು ಶಕ್ತಿ ಮತ್ತು ಚಲನ ಶಕ್ತಿ, ಪ್ರಚನ ಶಕ್ತಿ ಮತ್ತು ಚಲನ ಶಕ್ತಿ, ಉಷ್ಣ ಶಕ್ತಿ ಮತ್ತು ಪವನ ಶಕ್ತಿ, ಸೌರಶಕ್ತಿ ಮತ್ತು ಪವನ ಶಕ್ತಿ ಅಂತಿದೆ. ಇಲ್ಲಿ ಪ್ರಚನ ಶಕ್ತಿ ಮತ್ತು ಚಲನ ಶಕ್ತಿಗಳ ಮಿಶ್ರಣವೇ ಯಾಂತ್ರಿಕ ಶಕ್ತಿ. ಸೊ ಇಲ್ಲಿ ಬಿ ಆನ್ಸರ್ ಆಗುತ್ತದೆ. ಸೌರವ್ಯೂಹದ ಸಣ್ಣ ಗ್ರಹ ಯಾವುದು? ಚಂದ್ರ, ಪ್ಲೇಟೋ, ಮಂಗಳ, ಬುಧ ಅಂತಿದೆ. ಸೌರವ್ಯೂಹದಲ್ಲಿ ಚಿಕ್ಕದು ಯಾವುದು ಅಂದರೆ ಅದು ಬುಧ ಗ್ರಹ ಆಗಿದೆ. ಭೂಮಿಯು ಸೂರ್ಯನನ್ನು ಸುತ್ತುತ್ತಿದೆ ಎಂದು ಮೊದಲು ಪ್ರತಿಪಾದಿಸಿದ ಮೊದಲ ಭಾರತೀಯ ಖಗೋಳ ವಿಜ್ಞಾನಿ ಭಾಸ್ಕರಾಚಾರ್ಯರು, ಕನಾದ, ಆರ್ಯಭಟ, APJ ಅಬ್ದುಲ್ ಕಲಾಂ ಅಂತಿದೆ. ಆಪ್ಷನ್ಸ್ಗಳು ಇಲ್ಲಿ ಸಿ ಆಪ್ಷನ್ ಆಗುತ್ತದೆ, ಆರ್ಯಭಟ ಅವರು. ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ. ಇಲ್ಲಿ ಆಪ್ಷನ್ಸ್ಗಳು ರಾತ್ರಿ ಕುರುಡು, ಬೇರಿ, ಸ್ಕರ್ವಿ, ರಿಕೆಟ್ಸ್ ಅಂತ ಇದೆ. ಇಲ್ಲಿ ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಕುರುಡು ಬರುತ್ತದೆ. ಅತಿ ಸಣ್ಣ ಪಕ್ಷಿ ಯಾವುದು? ಗುಬ್ಬಿ, ಕೋಗಿಲೆ, ಹಮ್ಮಿಂಗ್ ಬರ್ಡ್, ಕಾಗೆ ಅಂತಿದೆ. ಇಲ್ಲಿ ಹಮ್ಮಿಂಗ್ ಬರ್ಡ್ ಇದೆಯಲ್ಲ, ಇದೊಂದು ಅತಿ ಚಿಕ್ಕ ಪಕ್ಷಿಯಾಗಿದೆ. ದೂರದರ್ಶನವನ್ನು ಕಂಡುಹಿಡಿದವರು ಯಾರು? ಜಾನ್ ಬೇಯರ್ಡ್, ಐನ್ಸ್ಟೀನ್, ನ್ಯೂಟನ್, ಮಾರ್ಕೋನಿ ಅಂತಿದೆ. ಇದು ಜಾನ್ ಬೇಯರ್ಡ್ ಅವರು ಆಗಿದ್ದಾರೆ. ಹಾವು ಯಾವ ಅಂಗದಿಂದ ಉಸಿರಾಡುತ್ತದೆ? ಕಿವಿರು, ಮೂಗು, ಚರ್ಮ, ಶ್ವಾಸಕೋಶ ಅಂತಿದೆ. ಹಾವು ಚರ್ಮದಿಂದ ಉಸಿರಾಡುತ್ತದೆ. ರೈತರು ತಮ್ಮ ಧಾನ್ಯಗಳನ್ನು ಅತಿ ಕಡಿಮೆ ಖರ್ಚಿನಲ್ಲಿ ಸಂಗ್ರಹಿಸಬಹುದಾದಂತಹ ವ್ಯವಸ್ಥೆ. ಬಿದಿರಿನ ಕಣಜ, ಹಗೆವು, ಕಣಜ, ಸರ್ಕಾರಿ ಉಗ್ರಾಣ ಅಂತಿದೆ. ಇಲ್ಲಿ ಕಣಜ ಆನ್ಸರ್ ಆಗುತ್ತದೆ.
ಉಷ್ಣತೆಯ ಪೂರೈಕೆಯಿಂದ ಕೆಳಗಿನವುಗಳಲ್ಲಿ ಯಾವುದು ಗರಿಷ್ಠ ಪ್ರಮಾಣದಲ್ಲಿ ಹಿಗ್ಗುತ್ತದೆ? ಘನ, ದ್ರವ, ಅನಿಲ, ಮೂರರಲ್ಲಿಯೂ ಹಿಗ್ಗುವಿಕೆ ಒಂದೇ ತೆರನಾಗಿರುತ್ತದೆ ಅಂತ ಹೇಳಿದರೆ ಇಲ್ಲಿ ಆನ್ಸರ್ ಯಾವುದು ಅಂದರೆ ಅನಿಲ ಆಗುತ್ತದೆ.